ಕಟ್ಟರ್ಗಳಿಗೆ ಕೊಕ್. ಹಿಂದುತ್ವ ಅಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಹಿಂದುತ್ವ ಅನ್ನುವಂಥ ಬ್ರ್ಯಾಂಡ್ ಅನ್ನ ಬಿಜೆಪಿ ಕ್ರಿಯೇಟ್ ಮಾಡ್ಕೊಂಡಿದ್ದು. ಕಾರ್ಯಕರ್ತರು ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು, ಲೀಡರ್ಸ್ಗಳು ಕೂಡ ಅದನ್ನೇ ಹೇಳಿದ್ದು. ನಾನು ಹಿಂದುತ್ವದ ಬಗ್ಗೆ ಮಾತನಾಡಿಬಿಟ್ರೆ ಸಾಕು, ಬಿಜೆಪಿ ನನ್ನ ಜೊತೆಗೆ ನಿಂತ್ಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸ ಅನೇಕ ನಾಯಕರುಗಳಿಗಿತ್ತು. ಆ ನಿಟ್ಟಿನಲ್ಲಿ ಅನೇಕರು ತುಂಬಾ ಕಟ್ಟರ್ವಾದಿಗಳಾಗಿದ್ದರು. ಆದರೆ ಎಲ್ಲ ನಾಯಕರುಗಳಿಗೆ ಕೊಕ್ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ, ಸಿಟಿ ರವಿ, ಅನಂತಕುಮಾರ್ ಹೆಗಡೆ, ಬಲಿಷ್ಠವಾಗಿರುವಂತ ನಾಯಕರುಗಳಿಗೆಲ್ಲ ಈಗ ಹಿಂದೆ ಸರಿಯೋ ರೀತಿಯಲ್ಲಿ ಆಗಿರೋ ಕಾರಣ ಹಿಂದುತ್ವದ ವಿಚಾರನ, ಬೇರೆ ಏನಾದರೂ ಕಾರಣ ಇದೆಯಾ? ಇದು ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೂ ಸಹ ಅನೇಕ ನಾಯಕರುಗಳನ್ನ ಈ ವಿಚಾರದಲ್ಲಿ ಹಿಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮುಂದೆ ತರುವಂಥದ್ದು. ಹಾಗಿದ್ದಾಗ ಬಿಜೆಪಿಯ ಸ್ಟ್ರಾಟಜಿ ಬದಲಾವಣೆ ಆಗಿದೆಯಾ? ಬದಲಾಗ್ತಾ ಇದೆಯಾ ಹಿಂದುತ್ವದ ಪಕ್ಷ ಬಿಜೆಪಿ? ಕಟ್ಟರ್ ಹಿಂದುತ್ವದಿಂದ ದೂರ ಆಗ್ತಾ ಇದೆಯಾ ಬಿಜೆಪಿ? ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ, ಸಿಟಿ ರವಿ, ನಳಿನ್ ಕುಮಾರ್ ಕಟೀಲ್, ಲೋಕಸಭಾ ಯುದ್ಧಕ್ಕೆ ರಣತಂತ್ರವನ್ನ ಮೋದಿ, ಅಮಿತ್ ಶಾ ಬದಲಾವಣೆ ಮಾಡಿಕೊಂಡಿದ್ದಾರೆ. ಲಾಭ ತಂದುಕೊಡುತ್ತಾ ಹೊಸ ಲೆಕ್ಕಾಚಾರ. ಕಟ್ಟರ್ಗಳಿಗೆ ಕೋಕ್ ಕೊಡೋ ಮೂಲಕವಾಗಿ ಬಿಜೆಪಿಗೆ ಇದು ಲಾಭವನ್ನ ತಂದುಕೊಡುವಂತ ಕೆಲಸವನ್ನ ಮಾಡುತ್ತೆ. ಬಿಜೆಪಿ ಅಂದ್ರೆ ಅವ್ರು ಬರೀ ಹಿಂದುತ್ವದ ವಿಚಾರದಲ್ಲಿ ಮಾತಾಡ್ತಾರೆ, ನಮಗೆ ಅವ್ರ ಮೇಲೆ ಇಷ್ಟ ಆದ್ರೆ, ಬಟ್ ಅವ್ರು ಬರೀ ಇಂಥವೇ ಮಾತಾಡ್ತಾರಲ್ಲ ಅನ್ನುವಂಥ ಜನನು ಗ್ರೌಂಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಆ ವೋಟ್ಗಳನ್ನ ಸೆಳೆಯುವಂತ ಸ್ಟ್ರಾಟಜಿ ಏನಾದ್ರೂ ಬಿಜೆಪಿ ಮಾಡ್ಕೊಳ್ತಾ ಇದೆಯಾ? ಬಟ್ ತುಂಬಾ ಕಟ್ಟರ್ವಾದಿಯಾಗಿರುವಂತ ಹಿಂದೂಗಳು ಈ ಸ್ಟ್ಯಾಂಡ್ ಬಗ್ಗೆ ಏನ್ ನಿರ್ಣಯ ತೆಗೆದುಕೊಳ್ತಾರೆ? ಯಾಕಿಂತ ಬದಲಾವಣೆ ಕೈ ಹಾಕಿದ್ರು? ಅಬ್ಕಿ ಬಾರ್ 400 ಪಾರ್ ಅಂತ ಹೇಳುವಂತಹ ಮೋದಿ ಅವರು ಈ ಬದಲಾವಣೆ ಮಾಡಿದ್ರೆ ನಮಗೆ ಅನುಕೂಲ ಅನ್ನುವಂತ ಲೆವೆಲ್ಗೆ ಬಂದುಬಿಟ್ರ? ಫೈರ್ ಬ್ರ್ಯಾಂಡ್ ಹಿಂದುತ್ವವಾದಿಗಳಿಗೆ ಟಿಕೆಟ್ ಯಾಕಿಲ್ಲ? ಹಿಂದುತ್ವದ ಪ್ರಖರ ಸಮರ್ಥರಿಗೆ ಬಿಜೆಪಿ ಮಣೆ ಹಾಕ್ತಾ ಇಲ್ಲ. ಪ್ರತಿ ಸಲವೂ ಮಣೆ ಹಾಕ್ತಾ ಇತ್ತು ಬಿಜೆಪಿ, ಆದ್ರೆ ಈಗ ಹೊಸ ದಾಳವನ್ನ ಉರುಳಿಸೋಕ್ ಮುಂದಾಗಿದ್ದ. ಅನಂತಕುಮಾರ್ ಹೆಗಡೆ ಟಿಕೆಟ್ ಮಿಸ್ ಮಾತುಗಳು ಈಗ ಮುಳುವಾಯ್ತು. ಫೈರ್ ಬ್ರ್ಯಾಂಡ್ ಹಿಂದುತ್ವವಾದಿಗಳಿಗೆ ಟಿಕೆಟ್ ಅನ್ನ ಕೊಡದೇ ಇರೋದಕ್ಕೆ ಕಾರಣವೇ ಪ್ರಖರವಾಗಿ ಅವರು ಹಿಂದುತ್ವದ ವಿಚಾರದಲ್ಲಿ ಮಾತನಾಡ್ತಾ ಇದ್ರು ಅನ್ನುವಂತಹ ಕಾರಣವನ್ನ ಅನೇಕ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಬಿಜೆಪಿ ಏನು ಹೊಸ ದಾಳವನ್ನ ಉರುಳಿಸ್ತಾ ಇದೆ? ಕಾಂಗ್ರೆಸ್ ಅನ್ನ ಡಿಸ್ಟರ್ಬ್ ಮಾಡುವಂತ ರೀತಿನ ಇದು? ಏನು ಈ ತರ ಬಿಜೆಪಿ ಹೊಸ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇದೆ? ಇತ್ತೀಚೆಗೆ ನೋಡಬಹುದು, ಬಹಳಷ್ಟು ನಾಯಕರುಗಳು ಈ ಹಿಂದುತ್ವದ ವಿಚಾರದಲ್ಲಿ ಮಾತನಾಡೋದನ್ನೇ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ಇನ್ನೆಲ್ಲವೂ ಕೂಡ ಮಾತನಾಡ್ತಾ ಇದ್ದಾರೆ. ಆದ್ರೆ ಯಾರೆಲ್ಲ ಮಾತನಾಡ್ತಿದ್ರು ಅವ್ರನ್ನೆಲ್ಲ ಸೈಡ್ ಲೈನ್ ಮಾಡ್ಬಿಟ್ರು. ಏನು ಈ ಹೊಸ ಬದಲಾವಣೆ ಏನು ಬಿಜೆಪಿಯಲ್ಲಿ? ಯಾಕೆ ಈ ಬದಲಾವಣೆಗೆ ತಂದಿಟ್ಕೊಳ್ತಾರೆ? ಅಥವಾ ಬದಲಾವಣೆ ಆಗಿದ್ದೀವಿ ಅನ್ನುವಂಥ ತೋರಿಸುವ ಪ್ರಯತ್ನವೋ? ಕರ್ನಾಟಕದಲ್ಲಿ ಪ್ರಬಲ ಹಿಂದುತ್ವವಾದಿಗಳಿಗೆ ಟಿಕೆಟ್ ಯಾಕಿಲ್ಲ ಅನ್ನುವಂಥದ್ದು ಒಂದು ಕಡೆಗೆ. ಲೋಕಸಭೆಗೆ ಆಕಾಂಕ್ಷಿಯಾಗಿದ್ದ ಸಿಟಿ ರವಿಯೂ ಕೂಡ ಪರಿಗಣನೆ ಇಲ್ಲ. ಪ್ರತಾಪ್ ಸಿಂಹಗೆ ಟಿಕೆಟ್ ನಿರಾಕರಿಸಿ ಅಚ್ಚರಿಯನ್ನ ಹೈಕಮಾಂಡ್ ಅಲ್ಲಿ ಮೂಡಿಸಿತ್ತು. ಪ್ರತಾಪ್ಗಿಂತ ಯದುವೀರ್ ಉತ್ತಮ ಅಭ್ಯರ್ಥಿ ಅಂತ ಚುನಾವಣಾ ಉಸ್ತುವಾರಿಯನ್ನ ತಂದಿಟ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ, ವಿನಾಕಾರಣ ವಿವಾದ ಸೃಷ್ಟಿಸೋರು ಬೇಡವಾದ್ರ, ಹಾಗಾಗಿನೇ ಅವರನ್ನ ಸೈಡ್ ಲೈನ್ ಮಾಡ್ತಾ ಇರೋದ. ಹಾಗಿದಾಗ ಯತ್ನಾಳ್ ಅವ್ರಿಗಿಂತಲೂ ಫೈರ್ ಬ್ರ್ಯಾಂಡ್ ಬೇಕಾ? ಯತ್ನಾಳ್ ಅವರು ತುಂಬಾ ಫೈರ್ ಬ್ರ್ಯಾಂಡ್ ಇದ್ದಾರೆ, ಅವರು ಹಿಂದುತ್ವದ ವಿಚಾರದಲ್ಲಿ ಪ್ರಖರವಾಗಿ ಮಾತನಾಡ್ತಾರೆ. ಅವ್ರು ಯಾಕೆ ಇನ್ನೂ ಸೈಡ್ ಲೈನ್ ಇಲ್ಲ? ಒಂದು ಕಡೆಗೆ ಹೀಗೆ, ಒಂದು ಕಡೆಗೆ ಹಾಗೆ. ಆದರೆ ಈಶ್ವರಪ್ಪನವರು ಅವರು ಪ್ರಖರವಾಗಿ ಮಾತನಾಡ್ತಿದ್ರು, ಅವರನ್ನು ಸೈಡಿಗಿಟ್ಟರು. ಸಿಟಿ ರವಿ ಅವರು ಪ್ರಖರವಾಗಿ ಮಾತಾಡ್ತಾರೆ, ಅವರು ಸೈಡು. ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ, ಏನಿದು? ಇವೆಲ್ಲವೂ ಕೂಡ ಬದಲಾವಣೆಗಳು. ನೋಡೋಣ ಏನ್ ಮಾತನಾಡಿದರೆ. ಮೊದಲನೇದಾಗಿ ಅವ್ರಿಗೆ ಅವರು ಸ್ವಂತ ಅಭಿಪ್ರಾಯ ಕೊಟ್ಟರು, ಅದಕ್ಕೆ ಶಿಕ್ಷೆನೂ ಆಗಿದೆ ತಂದೆ. ಆ ಥರದ ಪ್ರಶ್ನೆಗಳಿಲ್ಲ. ಇದನ್ನು ಮುಟ್ಬಿಟ್ಟು ಯಾವನಾದ್ರು ಮೈಪರ್ಸ್ಕೊಳಕ್ ಆಯ್ತದೇನ್ರಿ? ನಾವು ಅರ್ಥ ಮಾಡ್ಕೋಬೇಕಪ್ಪ ನಾವೆಲ್ಲಾನು. No specific reason. We have got a better candidate. You see, Mysore king, if you go to the history of Mysore and Karnataka, all over India, he is one of those king empires who contributed immensely for the development of Bangalore and Mysore. 1982ರಿಂದ ಎಷ್ಟು ಜನ ಬಂದಿದ್ದಾರೆ ಸಂಸದರು? ಓತಪ್ರೋತವಾಗಿ ಮಾತಾಡುವಂತ ಸಂಸದರು ಬಂದಿದ್ದಾರೆ. ಇದೇ ನಮ್ಮ ಯದುವಂಶಕ್ಕೆ ಸೇರಿದಂತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕೂಡ 4 ಸಾರಿ ಸಂಸದರಾಗಿದ್ರು. ಸರಣಿ ಸಾಲಲ್ಲಿ ಸಂಸದರಾದ್ರೂ ಕೂಡ ನಿಮ್ಮ 38-40 ವರ್ಷದ ಸಮಸ್ಯೆಗೆ ಪರಿಹಾರವನ್ನು ನಾವು ತಂದುಕೊಟ್ಟಿದ್ದು ಅದು ಪ್ರತಾಪ್ ಸಿಂಹ ಸಂಸದನ ಆದ ನಂತರ. ಹಾಗೆ ನಿಮ್ದು 3.5% ರಿಸರ್ವೇಶನ್ 7% ಹೋದಾಗ್ಲೂ ಕೂಡ ಪ್ರತಿನಿಧಿಸುತ್ತಿದ್ದಂತಹ ಶ್ರೀವತ್ಸ ಅವರು ಪ್ರತಿನಿಧಿಸುವಂತಹ
ಕ್ಷೇತ್ರದಲ್ಲಿ 7 ಲಕ್ಷ ಟನ್ ಕಸ ಬಿದ್ದಿದಿಲ್ಲ, ಆ ಕಸನ ತೆಗೆಸಿರೋ ಕೆಲಸನೂ ಕೂಡ ನಿಮ್ಮ ಒಬ್ಬ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಪೌರ ಕಾರ್ಮಿಕರ ಕೆಲಸ, ಆ ಕೆಲಸನೂ ಕೂಡ ಪ್ರತಾಪ್ ಸಿಂಹ ಮಾಡಿದ್ದಾನೆ. ಇವತ್ತು ಒಳ್ಳೊಳ್ಳೆ ಕೆಲಸಗಳಾಗಿದೆ. ಇನ್ಲೈನ್ ಕಂಟೈನರ್ ಡಿಪೋ ತಂದಿದ್ದೀವಿ, ಹಾಗೆ ನಮ್ಮಲ್ಲಿ ಏರ್ಪೋರ್ಟ್ ಅನ್ನು ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಕೊಟ್ಟಿದ್ವಿ, ಔಟರ್ ಪೆರಿಫರಲ್ ರಿಂಗ್ ರೋಡ್ ತರ ಕೊಟ್ಟಿದ್ವಿ, 10 ಕೆಲಸವನ್ನು ಮಾಡಿದ್ವಿ. ಇದು ನಮ್ಮ ನರೇಂದ್ರ ಮೋದಿಜಿಯವರು, ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಸರ್ಕಾರ ರಾಜ್ಯದಲ್ಲಿದ್ದಾಗ ಯಡಿಯೂರಪ್ಪ ಸಾಹೇಬರು, ಬಸವರಾಜ ಬೊಮ್ಮಾಯಿ ಸಾಹೇಬರು, ಜಾಯಕ ಸಮಾಜ ಇರ್ಬೋದು, ಇಡೀ ಮೈಸೂರು ಭಾಗ ಇರ್ಬೋದು, ಇದಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಸೊ ಈ ರಣತಂತ್ರವನ್ನ ಬದಲಾವಣೆ ಮಾಡಿಕೊಳ್ಳೋಕೆ ಕಾರಣವೇನು? ಬಿಜೆಪಿ ಹೆಜ್ಜೆಯನ್ನ ಇಡೋದಕ್ಕೆ ಕಾರಣವೇನು? ಹಲವು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸಾಫ್ಟ್ ಹಿಂದುತ್ವವೇ ಮೂಲ ಮಂತ್ರವಾಯ್ತಾ ಈಗ? ಉತ್ತರದಲ್ಲೂ ಇದೇ ನಿಲುವನ್ನ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ, ದಕ್ಷಿಣದಲ್ಲೂ ಕೂಡ ಇದೇ ಧೋರಣೆ ಇದೆ. ತಳಮಟ್ಟದ ಲೆಕ್ಕಾಚಾರ ಸಾಫ್ಟ್ ಹಿಂದುತ್ವ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಾಧ್ಯವಾದಷ್ಟು ವಿವಾದಾತ್ಮಕ ವ್ಯಕ್ತಿಗಳನ್ನ ದೂರವಿಡುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡಿಕೊಳ್ತಾ ಇದೆ. ಸೊ ಈಗ ಈ ರಣತಂತ್ರವನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಕಾರಣ ಏನು? ಪ್ರಖರವಾಗಿ ಮಾತನಾಡೋದನ್ನ ಇನ್ಮೇಲೆ ಬಿಜೆಪಿ ಲೀಡರ್ಸ್ಗಳು ಕಡಿಮೆ ಮಾಡ್ಕೊಳ್ತಾರೆ, ಅಂಥ ಲೀಡರ್ಸ್ಗಳನ್ನ ಕಾಣೋದು ಕಡಿಮೆ ಆಗತ್ತಾ? ಯಾಕೆ ಬೇಕು? ನಾವು ನಾಳೆ ಮಾತನಾಡಿದ ತಕ್ಷಣ ಟಿಕೆಟ್ ಸಿಗಲ್ವೇನೋ ಅನ್ನುವಂಥ ಲೀಡರ್ಸ್ಗಳು ಬಿಜೆಪಿಯಲ್ಲಿ ಭಾಳಷ್ಟು ಜನ ಉಟ್ಕೊಳ್ಬೋದೇನೋ. ಈಗ ಆಲ್ರೆಡಿ ಈಶ್ವರಪ್ಪನವ್ರ ಕಥೆ ಆಯಿತು, ನಳಿನ್ ಕುಮಾರ್ ಅವ್ರ ಕಥೆ ಆಯಿತು, ಪ್ರತಾಪ್ ಸಿಂಹ ಅವ್ರ ಕಥೆ ಆಯಿತು, ಅನಂತಕುಮಾರ್ ಹೆಗಡೆ ಅವ್ರ ಕಥೆ ಆಯಿತು. ಇನ್ನುಳಿದಂಥ ಲೀಡರ್ಸ್ಗಳಿಗೂ ಅದೇ ಶುರು ಆಗಬಹುದೇನೋ. ಬಟ್ ಯತ್ನಾಳ್ ಅವ್ರದ್ದು ಮಾತ್ರ ಇನ್ನೂ ಆಗಿಲ್ಲ. ನನಗೆ ಅದೇ ದೊಡ್ಡದಾಗಿ ಕಾಡ್ತಾ ಇರೋದು. ಇಲ್ಲೆಲ್ಲ ಈ ರೀತಿಯಾಗಿ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಯತ್ನಾಳ್ ಅವ್ರ ವಿಚಾರದಲ್ಲಿ ಯಾಕೆ ತಗೊಳ್ಳಿಲ್ಲ? ಅದು ಓಕೆ, ಇದು ಬೇಡ ಅಂತ ಹೇಳಿ ಫೈನ್.